ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಇತ್ತೀಚೆಗಷ್ಟೇ ಡಿಕೆ ಶಿವಕುಮಾರ್ ಕೆಎನ್ ರಾಜಣ್ಣ ಅವರನ್ನ ಭೇಟಿಯಾಗಿದ್ರು. ಇವರ ಭೇಟಿಯ ಬೆನ್ನಲ್ಲೇ ಇದೀಗ ಕೆಎನ್ ರಾಜಣ್ಣ ರಾಹುಲ್ ಗಾಂಧಿ ಅವರಿಗೆ ಪತ್ರವನ್ನ ಬರೆದಿದ್ದಾರೆ. ಇನ್ನು ಈ ಪತ್ರದಲ್ಲಿ ಏನೆಲ್ಲಾ ವಿಷಯಗಳನ್ನ ಉಲ್ಲೇಖ ಮಾಡಿದ್ದಾರೆ, ಈ ಬಗ್ಗೆ ಒಂದು ರಿಪೋರ್ಟ್ ಇದೆ, ನೋಡ್ಕೊಂಡು ಬನ್ನಿ. ರಾಹುಲ್ಗೆ ಪತ್ರ ಬರೆದ ಮಾಜಿ ಸಚಿವ ರಾಜಣ್ಣ. ಕೆಎನ್ ರಾಜಣ್ಣ ಪತ್ರದ ಹಿಂದಿರುವ ಉದ್ದೇಶವೇನು? ಸಿಎಂ ಕುರ್ಚಿ ಬದಲಾವಣೆಯ ಚರ್ಚೆಗಳು ಜೋರಾಗಿರುವ ಬೆನ್ನಲ್ಲೇ ಮಾಜಿ ಸಚಿವ ಕೆಎನ್ ರಾಜಣ್ಣ ರಾಹುಲ್ ಗಾಂಧಿಗೆ ಪತ್ರ ಬರೆದಿದ್ದಾರೆ. ಕಳೆದ 5 ದಿನಗಳ ಹಿಂದೆಯೇ ಬರೆದಿರೋ ಪತ್ರ ಇದೀಗ ಕಾಂಗ್ರೆಸ್ ನೇತಾರನ ಕೈ ಸೇರಿದೆ. ಸಚಿವ ಸ್ಥಾನ ಕಳೆದುಕೊಂಡು 3 ತಿಂಗಳ ಬಳಿಕ ರಾಜಣ್ಣ ಈ ಪತ್ರ ಬರೆದಿದ್ದೇಕೆ ಅನ್ನೋ ಪ್ರಶ್ನೆಗಳು ಉದ್ಭವವಾಗಿವೆ. ಓಟ್ ಚೋರಿ ಬಗ್ಗೆ ತಮ್ಮ ಹೇಳಿಕೆ, ಅದರ ನಂತರ ಸಚಿವ ಸ್ಥಾನ ಕಳೆದುಕೊಂಡಿದ್ದು ಎಲ್ಲವನ್ನ ತೆರೆದಿಟ್ಟಿದ್ದಾರೆ. ತಾವು ಕಾಂಗ್ರೆಸ್ನಲ್ಲಿ ಹಂತ ಹಂತವಾಗಿ ಬೆಳೆದು ಬಂದಿದ್ದು, ನೆಹರು ಕುಟುಂಬಕ್ಕೆ ಲಾಯಲ್ ಆಗಿ ಇರೋದ್ರ ಬಗ್ಗೆ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ಸಚಿವ ಸ್ಥಾನ ಕಳೆದುಕೊಂಡಿದ್ದಕ್ಕೆ ಕಾರಣವಾದ ಓಟ್ ಚೋರಿ ಮಾತಿನ ತುಣುಕುಗಳು, ಅದನ್ನ ತಿರುಚಿ ತಮಗೆ ತಲುಪಿಸಿದ್ದು ಯಾರು ತಲುಪಿಸಿದ್ರು ಅನ್ನೋದನ್ನ ರಾಹುಲ್ ಗಾಂಧಿಗೆ ಪತ್ರದ ಮೂಲಕ ತಿಳಿಸುವ ಪ್ರಯತ್ನ ಮಾಡಿದ್ದಾರೆ. ರಾಜಣ್ಣ ಅವರ ಈ ಮಾರ್ಮಿಕ ಉಲ್ಲೇಖದ ಪತ್ರ ಈಗ ರಾಜಕೀಯ ಪಡಸಾಲೆಯಲ್ಲಿ ಬಹಳಷ್ಟು ಬೆಳವಣಿಗೆಗಳಿಗೆ ಕಾರಣವಾಗಲಿದೆ ಎನ್ನಲಾಗ್ತಾ ಇದೆ. ರಾಜಣ್ಣನ ಪತ್ರದ ಉದ್ದೇಶ ಮತ್ತು ಗುರಿ ಡಿಕೆಶಿನ ತನ್ನ ತಪ್ಪಿಲ್ಲವೆಂದು ಸಮರ್ಥಿಸಲು ಬರೆದಿದ್ದ. ಇನ್ನು ರಾಜಣ್ಣ ಬರೆದಿರುವ ಪತ್ರ ನಾನಾ ಗೂಢಾರ್ಥಗಳಿಗೆ ಕಾರಣವಾಗಿದೆ. ಓಟ್ ಚೋರಿಗೆ ಸಂಬಂಧಿಸಿದಂತೆ ನೀವು ಹೋರಾಟ ಮಾಡ್ತಿದ್ದೀರಾ, ಆದ್ರೆ ಇಲ್ಲಿ ರಾಜಣ್ಣ ಕಾಂಗ್ರೆಸ್ನಲ್ಲೇನು ಇರ್ಲಿಲ್ವೇ ಅನ್ನೋ ಮಾತನ್ನ ಹೇಳ್ತಾರೆ. ಇದು ನಿಮ್ಮ ಹೋರಾಟಕ್ಕೆ ಅಪಖ್ಯಾತಿಯನ್ನ ತಂದಿದೆ ಅನ್ನೋ ಮೆಸೇಜ್ ಆಡಿಯೋ ವಿಡಿಯೋ ಸಮೇತವೇ ರಾಹುಲ್ ಗಾಂಧಿ ಕೈ ಸೇರಿತ್ತು. ಇದು ತಲುಪಿದ ನಂತರವೇ ರಾಹುಲ್ ಗಾಂಧಿ ರಾಜಣ್ಣ ವಿರುದ್ಧ ಕೆಂಡಾಮಂಡಲಗೊಂಡ್ರಂತೆ. ಕೂಡಲೇ ಸಿಎಂಗೆ ಫೋನ್ ಆಯಿಸಿ ಕಿಕ್ ಹಿಮ್ ಔಟ್ ಅಂದಿದ್ರಂತೆ. ಆ ಕಾರಣಕ್ಕೆ ಬಿಡಲಾರದಷ್ಟು ನಂಟಿದ್ರು ಸಿಎಂ ಸಿದ್ದರಾಮಯ್ಯ ಅನಿವಾರ್ಯವಾಗಿ ಮಳೆಗಾಲದ ಅಧಿವೇಶನದ ವೇಳೆಯೇ ರಾಜಣ್ಣನವರಿಂದ ರಾಜೀನಾಮೆ ಪಡೆದಿದ್ರು. ಇದೀಗ ಇದನ್ನ ರಾಜಣ್ಣ ನೆನಪಿಸಿದ್ದಾರೆ. ನಾನು ಆ ರೀತಿ ಹೇಳಿಲ್ಲ, ನಾನು ಹೇಳಿದ್ದೇ ಬೇರೆ, ನಿಮಗೆ ಅವರು ಕಳಿಸಿದ್ದೇ ಬೇರೆ. ನೀವು ಏಕಾಏಕಿ ಪರಿಶೀಲಿಸದೆ ನನ್ನನ್ನ ಕೈಬಿಟ್ರಿ. ಆದರೆ ಪಕ್ಷಕ್ಕೆ ಅಪಚ್ಯುತಿ ಬರಬಹುದೆಂಬ ಕಾರಣಕ್ಕೆ ತಕ್ಷಣವೇ ರಾಜೀನಾಮೆ ಕೊಟ್ಟೆ. ಇಲ್ಲಿವರೆಗೆ ಒಂದೇ ಒಂದು ಮಾತು ಹೈಕಮಾಂಡ್ ಪಕ್ಷದ ವಿರುದ್ಧ ಮಾತನಾಡಿಲ್ಲ ಅಂತ ವಿವರಿಸಿದ್ದಾರೆ. ಇದು ಪರೋಕ್ಷವಾಗಿ ಇದನ್ನೆಲ್ಲ ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಮೂಲಕ ಮಾಡಿಸಿದ್ದು ಅನ್ನೋದನ್ನ ರಾಹುಲ್ ಗಾಂಧಿಗೆ ತಿಳಿಸಲೆತ್ನಿಸಿದ್ದಾರೆ. ಈ ಮೂಲಕ ಡಿಕೆಶಿಯನ್ನ ಟಾರ್ಗೆಟ್ ಮಾಡಿದ್ದಾರೆಂಬ ಚರ್ಚೆಗಳು ಈಗ ಹರಿದಾಡ್ತಾ ಇವೆ. ಮತ್ತೆ ಸಂಪುಟ ಸೇರುವ ಬಯಕೆಯಲ್ಲಿ ಸ್ಪಷ್ಟನೆ. ಡಿಕೆಶಿ ಸಿಎಂ ಇಬ್ಬರ ಸಹಕಾರವೂ ಸಿಗುವ ಭರವಸೆ. ಇನ್ನು ರಾಜಣ್ಣ ಪತ್ರ ಬೇರೆ ಅರ್ಥವನ್ನು ಕೂಡ ನೀಡ್ತಾ ಇದೆ. ಏನಂದ್ರೆ, ಓಟ್ ಚೋರಿ ವಿಚಾರದಲ್ಲಿ ನಾನು ವಿರುದ್ಧವಾಗಿ ಮಾತನಾಡಿದೆ ಅಂತ ಸಚಿವ ಸ್ಥಾನದಿಂದ ಕೆಳಗಿಳಿಸಿದ್ರಿ, ಆದ್ರೆ ನನ್ನದೇನು ತಪ್ಪಿಲ್ಲ, ನಾನ್ ಮಾತನಾಡಿದ್ದು ಇದು, ನಿಮಗೆ ತಲುಪಿದ್ದು ಅದು ಎನ್ನುವ ಕ್ಲಾರಿಟಿ ಕೊಟ್ಟಿದ್ದಾರೆ. ಈ ಮೂಲಕ ಸಂಪುಟ ಪುನರಚನೆ ವೇಳೆ ನನಗೆ ಅವಕಾಶ ಕೊಡಿ ಅನ್ನೋ ಬೇಡಿಕೆಯೂ ಇದೆ. ಅದರ ಜೊತೆಗೆ ಡಿಸಿಎಂ ಡಿಕೆಶಿ ಪದೇ ಪದೇ ಭೇಟಿ ಮಾಡಿದ್ದಾರೆ. ಇದರ ಹಿನ್ನೆಲೆ ಸಿಎಂ ಹಾಗೂ ಡಿಕೆಶಿ ಇಬ್ಬರ ಬೆಂಬಲವೂ ಸಿಗಲಿದೆ. ಹಾಗಾಗಿ ನನ್ನನ್ನ ಪರಿಗಣಿಸಿ ಎನ್ನುವ ಸಂದೇಶ ಇದರಲ್ಲಿ ಅಡಕವಾಗಿದೆ. ಒಟ್ನಲ್ಲಿ ರಾಜಣ್ಣ ಬರೆದ ಪತ್ರ ಹೊಸ ಚರ್ಚೆಗೆ ನಾಂದಿ ಹಾಡಿದೆ. ಅಧಿಕಾರ ಹಂಚಿಕೆ ಚರ್ಚೆಯ ವೇಳೆಯೇ ಇದು ವರಿಷ್ಠರ ಕೈ ತಲುಪಿದ್ದು ಇನ್ನಷ್ಟು ರಾಜಕೀಯ ಸ್ಥಿತ್ಯಂತರಗಳಿಗೆ ಪತ್ರದ ವಿಚಾರ ಕಾರಣ ಆಗಬಹುದು.
ರಾಜಪ್ಪ ಸುತ್ತೂರು, ಪೊಲಿಟಿಕಲ್ ಬ್ಯೂರೋ, ಜಿ ಕನ್ನಡ ನ್ಯೂಸ್, ಬೆಂಗಳೂರು.